ಹಬ್ಬ ಮಾಡ್ಕೊಂಡ್ರ ಗಣೇಶನ ಹಬ್ಬ ಅಂದರೆ ಎಲ್ಲ ಯುವಕರಿಗೆ ಮನೆಯಲ್ಲಿ ಸ್ಕೂಲ್ಗಳೆಲ್ಲ ರಜಾ ಹಾಕ್ಬಿಟ್ಟೆಲ್ಲ ಓಡಾಡ್ತಾರೆ. ಯಾಕೆಂದರೆ ಕನೆಕ್ಷನ್ ಮಾಡೋದಿರ್ಬೋದು, ಇನ್ನೊಂದು ಆ ಒಂದು ಸಂಪನ್ಮೂಲ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವೆಲ್ಲ ಹಳ್ಳಿಗಳಲ್ಲಿ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾನೆಲ್ಲ ಕೂಡ ಎಲ್ರಿಗೂ ಕೂಡ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಗಣೇಶ ಮೂರ್ತಿಗಳನ್ನು ನೀಡ್ತಾ ಇದ್ವಿ. ಎಷ್ಟು ತರಿಸಿದ್ದೀರ ಅಂತ? ಸುಮಾರು ಒಂದು ಹತ್ರ ಒಂದು 500ವರೆಗೂ ನಮ್ಮ ಇಡೀ ಕ್ಷೇತ್ರದಲ್ಲಿ ಹೋಗುತ್ತೆ. ಯಾಕೆಂದರೆ ಪ್ರತಿ ಹಳ್ಳಿಗೂ ಕೊಡ್ತಾ ಇದ್ವಿ. ಯಾರೇ ಬಂದರೂ ಇಲ್ಲ ಅಂತ ಹೇಳ್ತಾ ಇಲ್ಲ, ನೋಡೋಣ ಎಷ್ಟು ಹೋಗ್ತದೆ. ಈಗಾಗಲೇ ಒಂದು 250 ವಿಗ್ರಹಗಳನ್ನು ಇವತ್ತು ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ತೊಗೊಂಡಿದ್ದಾರೆ. ಮತ್ತು ನಾಳೆನೂ ಕೊಡ್ತಾರೆ. ಹಬ್ಬದವರೆಗೂ ಇನ್ನೇನು ನಾಳಿದ್ದು ಕೂಡ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಎಲ್ಲರೂ ಕೂಡ ತಗೊಂಡೋಗಿ ತಮ್ಮ ಗ್ರಾಮಗಳಲ್ಲಿ ಎಲ್ಲ ಒಳ್ಳೆಯ ಭಕ್ತಿಯಿಂದ ಪೂಜೆ ಮಾಡಿ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ, ರೈತರಿಗೆ ಒಳ್ಳೆಯದಾಗಲಿ, ನಾಡಿನ ಜನತೆಗೆ ಒಳ್ಳೆಯದಾಗಲಿ, ನಮ್ಮೆಲ್ಲ ರೈತರಿಗೆ ಸಕಾಲಕ್ಕೆ ಮಳೆ ಬಂದು ಎಲ್ಲರಿಗೂ ಬೆಳೆ ಸಿಗ. ಯಾಕೆಂದರೆ ಈ ಕಡೆ ಒಕ್ಕಲನ್ನು ನಂಬ್ಕೊಂಡಿರ್ತಕ್ಕಂಥ ಎಲ್ಲ ರೈತರು ಇರ್ತಕ್ಕಂಥದ್ದು. ಈ ಭಾಗದಲ್ಲಿ ಯಾವುದೇ ಒಂದು ಇಂಡಸ್ಟ್ರಿಯಲ್ ಇಲ್ಲ, ಈ ಭಾಗದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಇಲ್ಲ. ಯಾಕಂದರೆ ಇಲ್ಲಿಂದ ಎಲ್ಲ ಪಾಪ ಗುಳೆ ಹೋಗ್ತಾರೆ, ಎಲ್ಲ ಬೆಂಗಳೂರಿಗೆ ನಗರದಲ್ಲಿ ಹೋಗಿ ಮಕ್ಕಳು ಮರಿಗಳೆಲ್ಲನೂ ಎಲ್ಲ ಅಲ್ಲಿ ಕೆಲಸ ಮಾಡಿಕೊಂಡು ಬಂದುವಂಥ ವ್ಯವಸ್ಥೆ ಇದೆ. ಆ ನಿಟ್ಟಿನಲ್ಲಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ, ಇಲ್ಲಿರ್ತಕ್ಕಂಥ ಬಡವರಿಗೆ ಸಕಾಲಕ್ಕೆ ಆ ಭಗವಂತ ಮಳೆಗೆ ನೀಡಿ ರೈತರ ಏನು ಕಷ್ಟಗಳನ್ನು ಈಡೇರಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಮತ್ತೊಂದು ಸಲ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.